ಎಲ್ಲ ಒಂದು ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2024-25ನೇ ಸಾಲಿನಲ್ಲಿ ಯಾರೆಲ್ಲ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದೀರಾ, ನಿಮಗೆ ಬಂದುಬಿಟ್ಟು 2024-25ನೇ ಸಾಲಿನ ಮಿಡ್ ಟರ್ಮ್ ಎಕ್ಸಾಮ್ ತೆಗೆದುಕೊಳ್ತಾ ಇದ್ದಾರೆ. ಸೊ ಈಗ ನಾನು ಹಿಂದಿನ ವಿಡಿಯೋದಲ್ಲೇ ಮಾಡಿದ್ದೆ, ನಾನು ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಹೇಳಿದ್ದೆ. ಆ ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ? ಸೊ ಅದು ಫೈನಲ್ ಟೈಮ್ ಟೇಬಲ್ ಅಲ್ಲ. ಈ ಒಂದು ವಿಡಿಯೋದಲ್ಲಿ ಫೈನಲ್ ಟೈಮ್ ಟೇಬಲ್ನ ಹೇಳ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಫೈನಲ್ ಟೈಮ್ ಟೇಬಲು. ಸೊ ನಮ್ಮ ಯಾರಿಗೆಲ್ಲ ಮಿಡ್ ಟರ್ಮ್ ಎಕ್ಸಾಮು ಅಕ್ಟೋಬರಲ್ಲಿ ಇದೆ, ಸೊ ಅವರಿಗೆಲ್ಲ ಇದು ಬಂದುಬಿಟ್ಟು ಫೈನಲ್ ಟೈಮ್ ಟೇಬಲು. ಸೊ ಇದನ್ನು ಕೊನೆಯವರೆಗೆ ನೋಡ್ಕೊಳ್ಳಿ. ಸೊ ಇದೇ ಫಿಕ್ಸು, ಯಾಕಂದರೆ ಇದನ್ನು ಪಿ ಯು ಬೋರ್ಡಿಂದ ರಿಲೀಸ್ ಮಾಡಿದ್ದಾರೆ. ಸೊ ಇದೇ ಡೇಟಿಗೆ ನಿಮ್ಮ ಎಕ್ಸಾಮಲ್ಲಿ ಇರ್ತದೆ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ, ಟೈಮ್ ಎಷ್ಟು ಅಂತ ಸೊ ಕೊನೆಯವರೆಗೆ ನೋಡಿ. ಮತ್ತು ಯಾರೆಲ್ಲ ಹೊಸದಾಗಿ ಚಾನಲ್ ವಿಸಿಟ್ ಮಾಡಿದ್ರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಇದೇ ರೀತಿ ನಾನು ಎಲ್ಲ ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಕ್ವಶನ್ನು ಮತ್ತು ಮಾಡಲ್ ಕ್ವಶನ್ ಪೇಪರು ಸೊ ಎಲ್ಲ ಫ್ರೀಯಾಗಿ ಸಿಗ್ತಿರ್ತವೆ. ಸೊ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು? ಸೊ ನಿಮಗೆ ಯೂಸ್ ಆಗ್ತದೆ. ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ವಿಡಿಯೋ ಲೈಕ್ ಮಾಡಿ. ಸೊ ತಪ್ಪದೇ ಲೈಕ್ ಮಾಡಿ, ಯಾಕಂದರೆ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳ ವಿಡಿಯೋ ಆದರೆ ಶೇರ್ ಆಗ್ತದೆ. ಸೊ ತಪ್ಪದೇ ಲೈಕ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತೀನಿ ಮತ್ತು ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ. ತಪ್ಪದೇ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ನಾನು ಪಾಸ್ಟ್ ಹೇಳ್ತಾ ಹೋಗ್ತೇನೆ. ಸೊ ನೀವು ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಈಗ ನೋಡಿ, ಇದನ್ನು ಬಂದುಬಿಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ರಿಲೀಸ್ ಮಾಡಿದ್ದಾರೆ. ಸೊ ಇದೇ ಫೈನಲ್ ಟೈಮ್ ಟೇಬಲು. ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್, ಪ್ರಿ ಯೂನಿವರ್ಸಿಟಿ, ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಕು. ಸೊ 18 ಕ್ರಾಸ್ ಮಲ್ಲೇಶ್ವರಂ, ಬೆಂಗಳೂರು. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ 2024 ಮತ್ತು 2025. ಇಲ್ಲಿ ಬಂದುಬಿಟ್ಟು ಡೇ ಆಫ್ ಎಕ್ಸಾಮಿನೇಷನ್. ಸೊ 23/10/2024 ವೆನ್ಸ್ಡೇ 10ರಿಂದ 1ಕ್ಕೆ ಕನ್ನಡ ಇರ್ತದೆ ಮತ್ತು ಅರೇಬಿಕ್ ಇರ್ತದೆ. ಸೊ ಕನ್ನಡ ಎಕ್ಸಾಮರೇ ಇರ್ತದೆ. ಇನ್ನು 24/10/2024 ಯಾರೆಲ್ಲ ಕಾಮರ್ಸ್ ಸ್ಟೂಡೆಂಟ್ ಇದ್ದಾರೆ ಅವರಿಗೆ ಅಕೌಂಟೆನ್ಸಿ ಮತ್ತು ಸೈನ್ಸ್ ಸ್ಟೂಡೆಂಟ್ಸ್ಗೆ ಮ್ಯಾಥಮೆಟಿಕ್ಸು ಮತ್ತು ಎಜುಕೇಷನ್ ಇರ್ತದೆ. ಇನ್ನು 25/10/2024 ಫ್ರೈಡೇ 10ರಿಂದ 1 ಗಂಟೆ ಇರ್ತದೆ. ನೋಡಿ, ಯಾರಿಗೆಲ್ಲ ಗೊತ್ತಿಲ್ಲ ಅನ್ಕೋತೀನಿ, ಈ ವರ್ಷ 2024-25ನೇ ಸಾಲಿನ ನಿಮಗೆ 15 ನಿಮಿಷ ಎಕ್ಸಾಮ್ ಟೈಮರ್ ಕಡಿಮೆ ಮಾಡಿದ್ದಾರೆ. ಸೊ ನಿಮಗೆ 15 ನಿಮಿಷ ಹೆಚ್ಚು ಇರ್ತಿತ್ತು. ಈಗ ಬಂದುಬಿಟ್ಟು ಕರೆಕ್ಟ್ 3 ಗಂಟೆ ಇರ್ತದೆ. 15 ನಿಮಿಷ ಓದ್ಕೊಳ್ಳೋಕ್ಕೆ 2 ಗಂಟೆ 45 ನಿಮಿಷಕ್ಕೆ ಎಕ್ಸಾಮನ್ನು ಬರೆಯೋದಕ್ಕೆ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ಟೈಮ್ ಚೇಂಜ್ ಆಗಿದೆ ಅಂತ ವಿಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನು 25/10/2024 ಫ್ರೈಡೇ ಬಂದುಬಿಟ್ಟು 10ರಿಂದ 1 ಇಂಗ್ಲೀಷ್ ಇರ್ತದೆ. ಸೊ ಇಂಗ್ಲೀಷ್ ಇರ್ತದೆ ನೋಡಿ, 25ನೇ ತಾರೀಕು. ಇನ್ನು 26/10/2024 ಸ್ಯಾಟರ್ಡೇ 10ರಿಂದ 1 ಗಂಟೆ ಹಿಸ್ಟ್ರಿ ಇರ್ತದೆ, ಇತಿಹಾಸ ಮತ್ತು ಸಂಖ್ಯಾಶಾಸ್ತ್ರ, ಜೀವಶಾಸ್ತ್ರ, ಬಯಾಲಜಿ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ತದೆ, ವಿದ್ಯುನ್ಮಾನ ಶಾಸ್ತ್ರ. ಇನ್ನು 28/10/2024 ಮಂಡೇ ಇರ್ತದೆ. ಸೊ ಸಂಡೇ ಸೂಟಿ ಇರ್ತದೆ. ಮತ್ತು 28, 26, 27 ಒಂದು ಹಾಲಿಡೇ ಇರ್ತದೆ. 28ಕ್ಕೆ 10ರಿಂದ 1 ಗಂಟೆ ಸೇಮು ಬಿಸ್ನೆಸ್ ಸ್ಟಡಿ, ವ್ಯವಹಾರ ಅಧ್ಯಯನ, ಸೈಕಾಲಜಿ, ಮನಸ್ಶಾಸ್ತ್ರ, ಲಾಜಿಕ್ಕು, ತರ್ಕಶಾಸ್ತ್ರ, ಫಿಸಿಕ್ಸು, ಭೌತಶಾಸ್ತ್ರ ಇರ್ತದೆ. ಇನ್ನು 29/10/2024 ಟ್ಯೂಸ್ಡೇ 10ರಿಂದ 1 ಗಂಟೆ ಪೊಲಿಟಿಕಲ್ ಸೈನ್ಸ್ ಇರ್ತದೆ, ರಾಜ್ಯಶಾಸ್ತ್ರ, ಹೋಮ್ ಸೈನ್ಸು, ಗೃಹ ವಿಜ್ಞಾನ, ಬೇಸಿಕ್ ಮ್ಯಾಥ್ಸ್ ಇರ್ತದೆ. ಮೂಲಗಣಿತ, ಮ್ಯಾಥ್ಸ್ ಅಲ್ಲ, ಬೇಸಿಕ್ ಮ್ಯಾಥ್ಸು ನೋಡ್ಕೊಳ್ಳಿ. ಇನ್ನು 30/10/2024 ವೆನ್ಸ್ಡೇ 10ರಿಂದ 1 ಗಂಟೆ ಎಕನಾಮಿಕ್ಸ್ ಇರ್ತದೆ, ಅರ್ಥಶಾಸ್ತ್ರ ಮತ್ತು ಕೆಮಿಸ್ಟ್ರಿ ಇರ್ತದೆ, ರಸಾಯನಶಾಸ್ತ್ರ. ಇನ್ನು 4/11/2024 ಮಂಡೇ 10ರಿಂದ 1 ಗಂಟೆ ಸೊ ಸಮಾಜಶಾಸ್ತ್ರ, ಸೋಷಿಯಾಲಜಿ ಇರ್ತದೆ. ಸೊ ಅವ್ರಿಗೆ 4ನೇ ತಾರೀಕು ಇರ್ತದೆ. ಇದು ಕೂಡ ಅದ್ರ ಜೊತೆ ಕಂಪ್ಯೂಟರ್ ಸೈನ್ಸ್ ಯಾರೆಲ್ಲ ತೊಗೊಂಡಿದ್ದಾರೆ ಅವರು ಕೂಡ ಇರ್ತದೆ ಎಂದು 4/11/2024 ಕಂಪ್ಯೂಟರ್ ಸೈನ್ಸ್ ಯಾರೆಲ್ಲ ತೊಗೊಂಡಿದ್ದಾರೆ ಅವ್ರಿಗೆ ಇರ್ತದೆ. ಇನ್ನು ಸೋಷಿಯಾಲಜಿ ಇರ್ತದೆ. ಇನ್ನು ನೆಕ್ಸ್ಟು 5/11/2024 ಟ್ಯೂಸ್ಡೇ. ಸೊ ಮರುದಿನನೇ 10ರಿಂದ 10 AM-ನಿಂದ 1 PM. ಸೊ ಇಲ್ಲಿ ಬಂದ್ಬಿಟ್ಟು ಯಾವೆಲ್ಲ ಸಬ್ಜೆಕ್ಟ್ ಇರುತ್ತೆ ನೋಡ್ಕೊಳ್ಳಿ. ಇನ್ನು 6/11/2024 10ರಿಂದ 1 ಗಂಟೆ ಆಪ್ಷನಲ್ ಕನ್ನಡ ಇರ್ತದೆ, ಐಚ್ಛಿಕ ಕನ್ನಡ ಯಾರೆಲ್ಲ ತೊಗೊಂಡಿದ್ರೆ ಮತ್ತು ಐಚ್ಛಿಕ ಕರ್ಪಿ ಇರ್ತದೆ. ನೋಡಿ, ಇಲ್ಲೊಂದು ಪಾಯಿಂಟ್ನ ಹೇಳ್ತಾರೆ ನೋಡಿ ಅವರು. ಸರ್ಕಾರಿ ರಜೆ ಅಥವಾ ಇತರ ಕಾರಣಗಳಿಂದ ಪರೀಕ್ಷೆಯನ್ನು ಮುಂದೂಡಿದಲ್ಲಿ ಅದೇ ಕ್ರಮದಲ್ಲಿ ಪರೀಕ್ಷೆ ಕೊನೆಗೊಂಡ ದಿನದ ನಂತರ ಮುಂದೂಡಿಕೆ ವಿಷಯಗಳ ಪರೀಕ್ಷೆಗಳನ್ನು ನಡೆಸಲಾಗುವುದು. ಸೊ ಸಂಡೇ ಇರ್ತದೆ ಅಥವಾ ಪಬ್ಲಿಕ್ ಹಾಲಿಡೇ ಇರ್ತದಲ್ಲ ಕೆಲವೊಂದಿಷ್ಟು, ಅಂಥ ಒಂದು ಸಂದರ್ಭದಲ್ಲಿ ಮುಂದಿನ ದಿನ ಎಕ್ಸಾಮನ್ನು ನಡೆಸ್ತಾರೆ. ಇನ್ನು ಪರೀಕ್ಷಾ ಗೌಪ್ಯತೆ ಕಾಪಾಡೋದು ಹಾಗೂ ವೇಳಾಪಟ್ಟಿಯಂತೆ ಪರೀಕ್ಷಾ ಕಾರ್ಯಗಳನ್ನು ನಿರ್ವಹಿಸೋದು. ಸೊ ಇದೇ ಫೈನಲ್ ಟೈಮ್ ಟೇಬಲು. ಯಾರಿಗೆಲ್ಲ ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ ನೋಡಿ, ಯಾರಿಗೆಲ್ಲ ಅಕ್ಟೋಬರ್ನಲ್ಲಿ ಎಕ್ಸಾಮ್ ಇದೆ ಅಂತ ಹೇಳಿದರೆ ಅವ್ರಿಗೆ ಮಾತ್ರ ನಿಮ್ಮ ಕಾಲೇಜಲ್ಲಿ ಹೇಳಿರ್ತಾರೆ ನಿಮಗೆ ಅಕ್ಟೋಬರ್ಲಿ ಇದೆಯಾ ಅಥವಾ ಸೆಪ್ಟೆಂಬರಲ್ಲಿ ಇದೆ. ಕೆಲವೊಂದಿಷ್ಟು ಕಾಲೇಜ್ಗಳಲ್ಲಿ ಅಂದರೆ ಕೆಲವೊಂದಿಷ್ಟು ಡಿಸ್ಟ್ರಿಕ್ಗಳಲ್ಲಿ ಚೇಂಜ್ ಇದೆ. ಇದೇ ಸೆಪ್ಟೆಂಬರ್ 23ರಿಂದ ಸ್ಟಾರ್ಟ್ ಆಗ್ತದೆ. ಸೊ ಯಾರಿಗೆಲ್ಲ ಅಕ್ಟೋಬರಲ್ಲಿ ಎಕ್ಸಾಮ್ ಇದೆ ಅಂತ ಹೇಳಿದ್ದಾರೆ ಅವೆಲ್ಲ ಡಿಸ್ಟ್ರಿಕ್ನವರಿಗೆ ಇದೇ ಫೈನಲ್ ಟೈಮ್ ಟೇಬಲು. ಸೊ ಇದೇ ಟೈಮಿಗೆ ಇದೇ ದಿನಕ್ಕೆ ನಿಮಗೆ ಎಕ್ಸಾಮ್ ಇರ್ತದೆ. ಸೊ ತಪ್ಪದೇ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಲ್ ಕ್ವಶನ್ ಪೇಪರು ಸೊ ಫಿಕ್ಸ್ ಕ್ವಶನ್ ಅದು ಹೇಳ್ತಿರ್ತೀನಿ. ಸೊ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.